ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ನಿಶ್ಚಿತ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಒಳಗೆ ನಾ ದಾವಣಗೆರೆ ಸ್ಪೆಷಲ್ ನರ್ಗಿಸ್ ಚುಮ್ಮರಿ ಹೆಂಗೆ ಮಾಡೋದು ಅಂತೇಳಿ ತೋರಿಸಾತೀನಿ. ನಾನು 2 ಚಾನಲ್ ಅದಾವೆ. ಒಂದು ನಿಶ್ಚಿತ MS ಲಾಗ್ ಚಾನಲ್, ಇನ್ನೊಂದು ನಿಶ್ಚಿತ MS ತಿನ್ಸುಕಟ್ಟೆ ಚಾನಲ್. 2 ಚಾನಲ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಆ ವೀಡಿಯೋಸ್ನ ನೋಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಬರ್ರಿ ವಿಡಿಯೋ ಸ್ಟಾರ್ಟ್ ಮಾಡೋಣಂತ. ನಾನು ಇಲ್ಲೇ ಒಂದು 4 ಕಾಲ್ಪೋದಷ್ಟು ಪಳ್ಳ ಚುಮ್ಮರಿ ತೊಗೊಂಡಿನಿ. ನರ್ಗಿಸ್ ಚುಮ್ಮರಿ ಮಾಡೋಕೆ ಪಳ್ಳ ಚುಮ್ಮರಿನ ತೊಗೋಬೇಕು, ಗಟ್ಟಿ ಚುಮ್ಮರಿನಾಗ ಚಲೋ ಆಗಂಗಿಲ್ಲ. ಸೊ ಬರ್ರಿ ಈಗ ನೆಕ್ಸ್ಟ್ ಇದಕ್ಕೆ ಬಂದು ಒಗ್ಗರಣೆ ಮಾಡ್ಕೊಳ್ಳೋಣಂತ. ಒಗ್ಗರಣೆ ಮಾಡ್ಕೊಳಕ್ಕೆ ನಾವು ಒಂದು ಪ್ಯಾನಿಗೆ 2ರಿಂದ 3 ಸೌಟನಷ್ಟು ಎಣ್ಣೆನ ಮುಂಚೆನ ಹಾಕ್ಕೊಂಡು ಇಟ್ಕೊಂಡೀನಿ. ಇದನ್ನು ಈಗ ನಾನು ಚಲೋತ್ನಂಗೆ ಫಸ್ಟ್ ಬಿಸಿ ಮಾಡ್ಕೊತೇನಂತ. ಎಣ್ಣೆ ಚಲೋತ್ನಂಗೆ ಆದಮೇಲೆ ನಾ ಇದಕ್ಕೆ 1 ಬಟ್ಟಲ್ದಷ್ಟು ಶೇಂಗಾ ಹಾಕ್ಕೊಂಡು ಇದನ್ನು ಚಲೋತ್ನಂಗೆ ಮೀಡಿಯಮ್ ಫ್ಲೇಮ್ನಾಗ ಫ್ರೈ ಮಾಡಿ ತಕ್ಕೋತೇನಂತ. ಸೊ ನೋಡ್ರಿ, ಇಲ್ಲೇ ಶೇಂಗಾ ಚಲೋತ್ನಂಗೆ ಫ್ರೈ ಆಗ್ಯಾವು. ಈಗ ನಾನು ಇವನ್ನ ಚುಮ್ಮರಿ ಇದೆ ಏನು ತೊಗೊಂಡು ಇಟ್ಕೊಂಡಿದ್ದೆಲ್ಲ ಆ ಚುಮ್ಮರಿ ಬುಟ್ಟಿಗೆ ಶೇಂಗಾನ ಹಾಕ್ಕೋತೇನಂತ. ನಾನು ಶೇಂಗಾನ ಚೂರು ಹೊತ್ತಿಸ್ಬ್ಯಾಡ್ರಿ, ಮೀಡಿಯಮ್ ಫ್ಲೇಮ್ನಾಗ ಬೇಯಿಸ್ಕೊರಿ. ಸೊ ನೋಡಿರಿ, ಚುಮ್ಮರಿ ಬುಟ್ಟಿಗೆ ನಾನು ಅದೇ ಶೇಂಗಾನ ತಗೊಂಡಿನಿ. ಈಗ ನಾ ಒಂದು ಅರ್ಧ ಬಟ್ಟಲ್ದಷ್ಟು ಪುಟಾಣಿನ ಹಾಕ್ಕೊಂಡು ಇವನು ಕೂಡ ಮೀಡಿಯಮ್ ಫ್ಲೇಮ್ನಾಗ ಹೊತ್ಲಂಗೆ ಚಲೋತ್ನಂಗೆ ಫ್ರೈ ಮಾಡಿ ತಗೋತೀನಿ. ಸೊ ನೋಡಿರಿ, ಚಲೋ ಫ್ರೈ ಆಗ್ಯಾವ. ಈಗ ನಾ ಇವನು ಕೂಡ ಅದ ಚುಮ್ಮರಿ ಬುಟ್ಟಿಗೆ ತಗೋತೀನಿ. ನೆಕ್ಸ್ಟ್ ಈಗ ನಾನು ಒಂದು ಅರ್ಧ ಬಟ್ಟಲ್ದಷ್ಟು ಉದ್ದುದಕ್ಕೆ ಸಣ್ಣಗೆ ಹೆಚ್ಕೊಂಡಂಥ ಕೊಬ್ಬರಿನ ಹೊತ್ಲಂಗೆ ಚಲೋತ್ನಂಗೆ ಫ್ರೈ ಮಾಡಿ ತಗೋತೇನಂತೀಗ. ಕೊಬ್ಬರಿ ನೋಡಿರಿ ಚಲೋತ್ನಂಗೆ ಫ್ರೈ ಆಗ್ಯಾವು. ಈಗ ನೆಕ್ಸ್ಟ್ ನಾನು ಒಂದು 10ರಿಂದ 12 ಹಸಿ ಮೆಣಸಿನ್ಕಾಯಿನ ಉದ್ದುದಕ್ಕೆ ಹೆಚ್ಕೊಂಡು ಫ್ರೈ ಮಾಡ್ಕೊಳತ್ತೀನಿ. ಮೆಣಸಿನ್ಕಾಯಿ ಫುಲ್ ಒಂಥರ ಕ್ರಂಚಿಯಾಗಿ ಬರೋ ಮಟ್ಟ ಇವನ್ನ ಡೀಪ್ ಫ್ರೈ ಮಾಡ್ಕೊಳ್ಳೋಣಂತ. ಸೊ ಇದೇ ಥರ 1 ಬೈ 1 ಎಲ್ಲವನ್ನು ಕರ್ಕೋರಿ. ನೆಕ್ಸ್ಟ್ ನೋಡಿರಿ, ಮೆಣಸಿನ್ಕಾಯಿ ಚಲೋ ಫ್ರೈ ಆಗ್ಯಾವ. ಈಗ ಇವನ್ನ ಸೈಡಿಗೆ ಚುಮ್ಮರಿಗೆ ಹಾಕೋತೀನಿ. ಇದಾದಮೇಲೆ ಒಂದು 4ರಿಂದ 5 ಕಡ್ಡಿ ಕರಿಬೇವನ್ನ ನಾನು ಕ್ರಂಚಿ ಆಗೋ ಮಟ್ಟ ಫ್ರೈ ಮಾಡ್ಕೋತೇನಂತ. ಕರಿಬೇವು ಚಲೋತ್ನಂಗೆ ಫ್ರೈ ಆಗ್ಯಾವ ನೋಡ್ರಿ. ಬರ್ರಿ ಈಗ ಇವನು ಕೂಡ ಚುಮ್ಮರಿಗೆ ಹಾಕೋತೇನಂತ ನಾನು. ಈಗ ನಾನು ಒಂದು 4 ಗಡ್ಡಿ ಬೆಳ್ಳುಳ್ಳಿನ ಜಸ್ಟ್ ಹಂಗೆ ಜಜ್ಜಿ ಹಾಕ್ಕೊಳಕತ್ತೀನಿ. ಇವನು ಕೂಡ ಚಲೋತ್ನಂಗೆ ಫ್ರೈ ಮಾಡ್ಕೊಳ್ಳೋಣಂತೆ. ಬೆಳ್ಳುಳ್ಳಿ ಚಲೋ ಫ್ರೈ ಆಗ್ಯಾವ. ಇವನು ಕೂಡ ಸೈಡಿಗೆ ಬುಟ್ಟಿಗೆ ತೆಗೆದಿಟ್ಕೊಳ್ಳೋನು. ಈಗ ನಾನು ಮೀಡಿಯಮ್ ಸೈಜಿನ 2 ಉಳ್ಳಾಗಡ್ಡಿ ಸಣ್ಣದಾಗಿ ಉದ್ದುದಕ್ಕೆ ಹೆಚ್ಕೊಂಡೇನಿ. ಅವನ್ನ ಹಾಕ್ಕೊಂಡು ಇವು ಫುಲ್ ಗೋಲ್ಡನ್ ಬ್ರೌನ್ ಆಗೋ ಮಟ್ಟ ಡೀಪ್ ಫ್ರೈ ಮಾಡ್ಕೊಳ್ಳೋಣಂತೆ. ಉಳ್ಳಾಗಡ್ಡಿ ನೋಡ್ರಿ ಡೀಪ್ ಫ್ರೈ ಆಗಿ ಎಷ್ಟು ಮಸ್ತ್ ಆಗ್ಯಾವ. ಇವನು ಕೂಡ ಸೈಡಿಗೆ ನಾನು ಚುಮ್ಮರಿ ಬುಟ್ಟಿಗೆ ಹಾಕಿ ಇಟ್ಕೋತೀನಿ. ಇದಾದಮೇಲೆ ಅದೇ ಎಣ್ಣೆಗೆ ನಾನು 1 ಚಮಚದಷ್ಟು ಸಾಸಿವೆ ಹಾಕ್ಕೊಂಡೇನಿ. ಸಾಸಿವೆ ಚಟ ಆದಮೇಲೆ ಒಂದು 2 ಚಮಚದಷ್ಟು ಜೀರಿಗೆ ಹಾಕ್ಕೊಂಡೇನಿ. ಇವು 2 ಚಟ ಆದಮೇಲೆ ಗ್ಯಾಸ್ನ ಆಫ್ ಮಾಡಿಕೊಂಡು ನಾನು ಇದಕ್ಕೆ 1 ಚಮಚದಷ್ಟು ಅರಿಶಿನ ಪೌಡರ್ನ ಹಾಕ್ಕೊಂಡೀನಿ ಮತ್ತು ಒಂದು ಅರ್ಧ ಚಮಚದಷ್ಟು ಇಂಗನ್ನ ಹಾಕ್ಕೊಂಡೀನಿ. ಈಗ ಇದಕ್ಕೆ ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ನಾವು ಉಪ್ಪನ್ನ ಹಾಕ್ಕೊಳ್ಳೋಣಂತ. ನಿಮ್ಮ ಟೇಸ್ಟ್ ನೋಡಿಕೊಂಡು ನೀವು ಉಪ್ಪನ್ನ ಸೇರಿಸ್ಕೊರಿ. ಸೊ ಇದನ್ನಿಷ್ಟು ನಾವು ಚಲೋತ್ನಂಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಒಗ್ಗರಣೆ ಏನೈತಲ್ಲ ಸ್ವಲ್ಪ ತಣ್ಣಗಾಗಲಿ, ಆಮೇಲೆ ಚುಮ್ಮರಿ ಜೊತೆ ಮಿಕ್ಸ್ ಮಾಡಿ ಚಲೋತ್ನಂಗೆ ಚುಮ್ಮರಿ ಜೊತೆ ಕಲಸೋಣಂತ. ಬರ್ರಿ ಇದೊಂದು ಸ್ವಲ್ಪ ತಣ್ಣಗಾಗಲಿ. ಹುರ್ಕೊಂಡಿರೋದನ್ನೆಲ್ಲ ಚುಮ್ಮರಿಗೆ ಈ ಥರ ನಾನು 1 ಬೈ 1 ಎಲ್ಲವನ್ನು ಹಾಕ್ಕೊಂಡೇನು ನೋಡಿರಿ. ಈಗ ಒಗ್ಗರಣೆನೂ ತಣ್ಣಗಾಗೈತಿ. ಆ ಒಗ್ಗರಣೆನ ಈಗ ಚುಮ್ಮರಿಗೆ ಹಾಕ್ಕೊಳ್ಳೋಣಂತ. ಸೊ ನೋಡಿರಿ, ಈ ಥರ ಹಾಕ್ಕೊಂಡು ಇದನ್ನು ಚಲೋತ್ನಂಗೆ ಮಿಕ್ಸ್ ಮಾಡಿದ್ವಿ ಅಂದರೆ ದಾವಣಗೆರೆ ಸ್ಪೆಷಲ್ ನರ್ಗಿಸ್ ಚುಮ್ಮರಿ ರೆಡಿ ಆಗ್ತಾವೆ ನೋಡಿರಿ. ಬರೀ ಈಗ ಇವನ್ನ ಒಗ್ಗರಣೆ ಚುಮ್ಮರಿ ಜೊತೆ ಚಲೋತ್ನಂಗೆ ಬೈಂಡ್ ಆಗುವಂಗೆ ಚಲೋ ಮಿಕ್ಸ್ ಮಾಡೋಣಂತ. ಓಕೆ, ನಾ ಇವನ್ನ ಚಲೋತ್ನಂಗೆ ಮಿಕ್ಸ್ ಮಾಡ್ಕೊಂಡೇನು ನೋಡಿರಿ. ಈಗ ನಾ ಇದಕ್ಕೆ ಒಂದು 2 ಚಮಚದಷ್ಟು ಪುಟಾಣಿ ಹಿಟ್ಟು ಹಾಕ್ಕೋತೀನಿ ಮತ್ತು 1 ಚಮಚದಷ್ಟು ಸಕ್ರೆ ಪೌಡ್ರನ್ನ ಹಾಕ್ಕೊಂಡು ಚಲೋತ್ನಂಗೆ ಮಿಕ್ಸ್ ಮಾಡ್ಕೋತೀನಿ. ನಿಮಗೆ ಟೇಸ್ಟ್ ನೋಡಿ ಉಪ್ಪು ಬೇಕಿದ್ರೆ ಈಗ ಆ್ಯಡ್ ಮಾಡ್ಕೋರಿ. ನೆಕ್ಸ್ಟ್ ಇದನ್ನು ಚಲೋತ್ನಂಗೆ ಮಿಕ್ಸ್ ಮಾಡಿ ಸರ್ವ್ ಮಾಡಿದ್ವಿ ಅಂದ್ರೆ ದಾವಣಗೆರೆ ಸ್ಪೆಷಲ್ ನರ್ಗಿಸ್ ಚುಮ್ಮರಿ ರೆಡಿ ಆಗ್ತಾವೆ ನೋಡಿರಿ. ಬರ್ರಿ ನಾ ಇದನ್ನು ಚಲೋತ್ನಂಗೆ ಮಿಕ್ಸ್ ಮಾಡಿಕೊಂಡು ಒಂದು ಸರ್ವಿಂಗ್ ಪ್ಲೇಟಿಗೆ ಸರ್ವ್ ಮಾಡ್ಕೋತೇನಂತ. ಓಕೆ, ನಾನು ಮಾಡಿದಂಥ ದಾವಣಗೆರೆ ಸ್ಪೆಷಲ್ ನರ್ಗಿಸ್ ಚುಮ್ಮರಿ ರೆಡಿ ಆಗ್ಯಾವ ನೋಡ್ರಿ. ನೀವು ಮನೆ ಒಳಗೆ ಮಾಡಿರಿ. ಟೇಸ್ಟ್ ಹೆಂಗಿತ್ತು ಅಂತೇಳಿ ನಂಗೆ ಕಮೆಂಟ್ ಸೆಕ್ಷನ್ನಾಗ ತಿಳಿಸ್ರಿ. ನಾನು 2 ಚಾನಲ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ನೀವು ನನ್ನ ವೀಡಿಯೋನ ಲೈಕ್ ಮಾಡೋದ್ರಿಂದ ನನ್ನ ವೀಡಿಯೋ ಭಾಳಷ್ಟು ಜನರ ಮಟ್ಟ ರೀಚ್ ಆಗ್ತಾವೆ ನೋಡ್ರಿ. ನನಗೆ ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು.